ಕೆಎದವರು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತನ್ನ ಒಂದು ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UGCET ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕ ಪಾವತಿಸಲು ಸೆಪ್ಟೆಂಬರ್ 4ರಂದು ಬೆಳಗ್ಗೆ 11 ಗಂಟೆಯವರೆಗೆ ಹಾಗೂ ಆನ್ಲೈನ್ ಮೂಲಕ ಪಾವತಿಸುವವರಿಗೆ ಸಂಜೆ 4 ಗಂಟೆಯವರೆಗೆ ಸಮಯವನ್ನು ವಿಸ್ತರಿಸಲಾಗಿದೆ. ಶುಲ್ಕ ಪಾವತಿ ನಂತರ ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 4 ಕೊನೆಯ ದಿನವಾಗಿದೆ. ಮೊದಲು ನೀಡಿರ್ತಕ್ಕಂಥ ಶೆಡ್ಯೂಲ್ನಲ್ಲಿ 3ನೇ ತಾರೀಕುವರೆಗೆ ಮಾತ್ರ ನಿಮಗೆ ಫೀಸ್ ಪೇ ಮಾಡಲಿಕ್ಕೆ ಅವಕಾಶಗಳಿತ್ತು. ಅದು ಕೋರ್ಸಿನ ಫೀಸ್ ಆಗಿರ್ಬೋದು, ಕಾಷನ್ ಡಿಪಾಸಿಟ್ ಆಗಿರ್ಬೋದು. 4ನೇ ತಾರೀಕಿನಂದು ಮಾತ್ರ ನೀವು ಕಾಲೇಜಿಗೆ ಹೋಗಿ ವರದಿ ಮಾಡಿಕೊಳ್ಬೇಕು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅಂತಿತ್ತು. ಸೊ ಕೊನೆಯ ಹಂತದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಫೀ ಪೇಮೆಂಟ್ನಲ್ಲಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಸಾರಿ ಮತ್ತು ಕೊನೆಯ ಬಾರಿ ಇದು ಕೇವಲ ಫೀ ಪೇಮೆಂಟಿಗಾಗಿ ಮಾತ್ರ ಶೆಡ್ಯೂಲನ್ನು ಎಕ್ಸ್ಟೆನ್ಷನ್ ಮಾಡಿಕೊಂಡು ಅದು ಕೂಡ ಬೆಳಗ್ಗೆ 11 ಗಂಟೆಯ ಒಳಗಾಗಿ ಪೇಮೆಂಟ್ ಮಾಡಬೇಕು. ಚಲನ್ ಮೂಲಕ ಮಾಡೋದಾಯಿತು ಬ್ಯಾಂಕಿಗೆ ಹೋಗಿ ಅಂದರೆ. ಒಂದು ವೇಳೆ ಆನ್ಲೈನ್ನಲ್ಲಿ ತಾವು ಮಾಡಿಕೊಳ್ಳೋದಾದರೆ ಸಂಜೆ 4ರವರೆಗೂ ಕೂಡ ಅದು ಅವಕಾಶವನ್ನು ಟ್ವಿಟರ್ ಖಾತೆಯಲ್ಲಿ ವಿವರವನ್ನು ಕೆಎದವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಅವರ ನಿರ್ದೇಶಕರ ಹೆಸರು ಕೂಡ ಇದೆ. ಈ ಮೊದಲು ಇರುವ ಹಾಗೆ ನಿಮಗೆ ಫೀ ಪೇಮೆಂಟ್ ಮಾಡಿಕೊಳ್ಳಿಕ್ಕೆ ಇದೆಲ್ಲದಕ್ಕೂ ಕೂಡ ಅವಕಾಶ ಕೇವಲ 3ನೇ ತಾರೀಕು ಮಾತ್ರ ಇತ್ತು, ಸೆಪ್ಟೆಂಬರ್ 3 ಮಾತ್ರ ಇತ್ತು. ಉಳಿದಂತೆ 4ನೇ ತಾರೀಕು ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಕಾಲೇಜಿಗೆ ವರದಿ ಮಾಡೋದು ಇತ್ತು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ಅಪ್ಡೇಟನ್ನು ಗಮನವಿಟ್ಟುಕೊಳ್ಳಿ. ಇನ್ನು ಯಾರಾದರೂ ಫೀಸ್ ಪೇಮೆಂಟ್ ಮಾಡಿಕೊಳ್ಳೋದೇ ಇತ್ತು ಅಂತಂದರೆ ಆದಷ್ಟು ಬೇಗ ಮಾಡಿಕೊಳ್ಳಿ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.